ನಾನು ನಿಟ್ಟೆದಲ್ಲಿ MCA ಮಾಡೋ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಮ್ಯಾಥ್ಸ್ ಎಕ್ಸಾಮಲ್ಲಿ ಫೇಲ್ ಆಗ್ತಿದ್ದೆ. ಯಾಕೆ ಗೊತ್ತಾ? ಯಾಕೆ ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮಸ್ಕಾರ, ನಾನು ಪ್ರತೀಕ್ಷಾ. ನನ್ನ ಚಾನಲ್ ಕಿಕ್ ಸ್ಟಾರ್ಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಟ್ಟೆದಲ್ಲಿ MCA ಮಾಡಬೇಕಾದಾಗ ಕರುಣಾ ಪಂಡಿತ್ ಅಂದರೆ KP ಮೇಡಮ್ ಅಂಥೇಳಿ ನಮಗೆ ಮ್ಯಾಥ್ಸ್ ಟೀಚರ್ ಇದ್ದರು. ನಾನು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದವಳು, ಹಾಗಾಗಿ ಸಹಜವಾಗಿಯೇ ನನಗೆ ಟೆನ್ಷನ್ ಇತ್ತು. ಪ್ಲಸ್ ಗೌರ್ಮೆಂಟ್ ಸೀಟ್ ತೊಗೊಂಡಿದ್ದೆ ನಾನು ಪ್ರೈವೇಟಲ್ಲಿ ಬಂದಿದ್ದಲ್ಲ. ಹಾಗಾಗಿ ನನಗೆ ಒಂದು ಕಡೆ ಕಾನ್ಫಿಡೆನ್ಸನ್ನು ಇತ್ತು, ನಾನು ಏನೋ ಮಾಡ್ತೀನಿ ಅಂತ. ಬಟ್ ಆದರೂ ಒಂದು ಕಡೆಗೆ ಟೆನ್ಷನ್ನು. ಅದ್ರ ಜೊತೆಗೆ ನಮ್ಮ HOD ಏನಪ್ಪ ಅಂತಂದರೆ 60% ಥಿಯರಿ 40% ಪ್ರಾಕ್ಟಿಕಲ್ ಇಟ್ಟಿರುವಂಥ ಗುಲ್ಬರ್ಗ ಯೂನಿವರ್ಸಿಟಿಯವ್ರು ಏನು ಮಾಡೋಕ್ಕೆ ಸಾಧ್ಯ ಅಂಥೇಳಿ ತುಂಬ ಟಾರ್ಗೆಟ್ ಮಾಡಿ ಎಲ್ಲರೂ ಮುಂದೆ ಕರೆದು ನನಗೆ ತುಂಬ ಇನ್ಸಲ್ಟ್ ಮಾಡೋದು. ಫಸ್ಟ್ ಕ್ಲಾಸು ನನಗೆ ಹುಡುಕಿದ್ರು, ಎಲ್ಲಿ ಅವರು ಆರ್ಟ್ಸಿಂದ ಬಂದವಳು ಅಂಥೇಳಿ. ನಾನು ಕೈ ಎತ್ತಿದ್ದೆ. ಅವ್ರು ಒಂಥರ ನೋಡಿ ಸುಮ್ಮನೆ ಆದರು. ಅವತ್ತಿಂದ ಏನೋ ಒಂಥರ ಪ್ರೆಷರು, ಇಲ್ಲ ಇವ್ರಿಗೆ ನಾನೇನೋ ಪ್ರೂವ್ ಮಾಡಬೇಕು ಅಂತ. ನಮ್ಮ ಕ್ಲಾಸಲ್ಲಿ 90 ಜನ ಇದ್ದರು. ಆ 90 ಜನರಲ್ಲಿ ಅತಿ ಹೆಚ್ಚು ಹಾರ್ಡ್ ವರ್ಕ್ ಮಾಡ್ತಿದ್ದದ್ದು ಅಂದರೆ ನಾನೇನೆ. ಲೈಬ್ರರಿಗೆ ಹೋಗೋದು, ಎಲ್ಲ ಡೌಟ್ಸು ಎಲ್ಲರ ಹತ್ರನೂ ಕ್ಲಿಯರ್ ಮಾಡ್ಕೊಳ್ಳೋದು, ರೂಮಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋದು, ಫ್ರೆಂಡ್ಸ್ ಹತ್ರ ಕ್ವಶನ್ಸ್ ಹಾಕ್ಸ್ಕೊಂಡು ಅದನ್ನು ಸಾಲ್ವ್ ಮಾಡೋದು ಎಲ್ಲನೂ ಮಾಡ್ತಿದ್ದೆ. ಆದರೂ ಕೊನೆಗೆ ಎಕ್ಸಾಮಲ್ಲಿ ಕೂತ್ಕೊಂಡು ಕೂಡಲೇ ಫೇಲ್ ಆಗ್ತಿದ್ದೆ. ಒಂದು ಫಾರ್ಮುಲಾ ಕೂಡ ಸರಿಯಾಗಿ ನಾನು ಸಾಲ್ವ್ ಮಾಡೋಕ್ಕಾಗ್ತಿರ್ಲಿಲ್ಲ. ಕರೆಕ್ಟಾದ ಫಾರ್ಮುಲಾ ಆ ಟೈಮಲ್ಲಿ ನೆನಪು ಆಗ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಕ್ಯಾಲ್ಕುಲಸ್ ನನ್ನ ಫೇವ್ರೇಟ್ ಆಗಿತ್ತು. ಅಯ್ಯೋ ಇದನ್ನು ಮಾಡ್ತೀನಿ, ನಾನು ಪ್ರೂವ್ ಮಾಡ್ತೀನಿ ಟೀಚರಿಗೆ ಅಂತ ಅಂದ್ಕೊಂಡು ಬರಿತಾ ಹೋದೆ. ಅರೆ ಏನು ಇವರು ಕ್ಯಾಲ್ಕುಲಸ್ ಕೊಟ್ಟೇ ಇಲ್ಲಲ್ಲ ಅಂತ ಅಂದ್ಕೊಂಡು ಫುಲ್ ಟೈಮ್ ಪಾಸ್ ಮಾಡ್ಕೊಂಡು ಬರ್ದೆ. ಕೊನೆಗೆ ಲಾಸ್ಟಿಗೆ ಅರ್ಧ ತಾಸು ಪೇಜ್ ತಿರುಗಿಸಿ ನೋಡ್ತೀನಿ, ಹಿಂದ್ಗಡೆ ಫುಲ್ಲು ಕ್ವಶನ್ಸ್ ಇದೆ. ಆ ಟೆನ್ಷನಿಗೆ ಪುನಃ ಮರ್ತು ಹೋದೆ. ಅವ್ರ ಟೀಚರ್ ಬಂದರು, ನನ್ನ ಆನ್ಸರ್ ಪೇಪರ್ ನೋಡಿದ್ರು, ನಕ್ಕರು, ಹೋದರು. ಸೊ ಹೀಗೆ ರಿಪೀಟ್ ಆಗ್ತಾನೆ ಹೋಯಿತು. ಇವನ್ ನಾನು ಫೈನಲ್ ಇಯರಿಗೆ ಬಂದೆ, ಅಲ್ಲಿ ಕೂಡ ನಾನು ದೇವ್ರ ಹತ್ರ ಬೇಡ್ಕೋತಿದ್ದೆ, ನನಗೆ ಇದೇ ಕ್ವಶನ್ ಬರಬೇಕು, ಬಿಕಾಸ್ ನಾನು ಇದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಬಟ್ ಅಗೇನ್ 20 ಮಾರ್ಕ್ಸಿನ ಕ್ವಶನ್ ನಾನು ರಾಂಗಾಗಿ ಬರ್ತಿದ್ದೆ ಅದೇ ಟೀಚರ್ನ ಸಬ್ಜೆಕ್ಟ್ಗೆ. ಸೊ ಎಟ್ ದ ಎಂಡ್ ಫಸ್ಟ್ ಇಯರಿಂದ ಹಿಡಿದು ಫೈನಲ್ ಇಯರ್ ತನಕ ಕೂಡ ನಾನು ಬೇರೆ ಎಲ್ಲ ಟೀಚರ್ಸಿಗೂ ಕೂಡ ಒಳ್ಳೆ ಮಾರ್ಕ್ಸ್ ತೊಗೊಂಡು ಒಬ್ಬ ಒಳ್ಳೆ ಸ್ಟೂಡೆಂಟ್ ಆಗಿರ್ತಿದ್ದೆ. ಆದರೆ ಇವ್ರ ಸಬ್ಜೆಕ್ಟಿಗೆ ಮಾತ್ರ ಏನು ಮಾಡಿದರೂ ಕೂಡ ನಾನು ಒಳ್ಳೆ ಮಾರ್ಕ್ಸ್ ತೆಗೆದು ಅವರಿಗೆ ತೋರಿಸ್ಲಿಕ್ಕೆ ಆಗಲೇ ಇಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂತ ನಾನು ಹುಡುಕಿದಾಗ ನನಗೆ ಗೊತ್ತಾಗಿದ್ದೇನಪ್ಪ ಅಂತಂದರೆ, ನಾನಲ್ಲಿ ಯಾರಿಗೋ ಪ್ರೂವ್ ಮಾಡಲಿಕ್ಕೆ ಹೋಗಿತ್ತು. ಟೆನ್ಷನ್ ತೊಗೊಂಡಿದ್ದು ಸೆಕೆಂಡ್ ಪಾರ್ಟ್. ಆದರೆ ಫಸ್ಟ್ ಇಲ್ಲಿ ತಪ್ಪಾಗಿದ್ದು, ನಾನು ಯಾರಿಗೋ ಒಬ್ಬರಿಗೆ ಪ್ರೂವ್ ಮಾಡಲಿಕ್ಕೆ ಹೋಗಿದ್ದೆ. ನಾನು ಬೇರೆ ಸಬ್ಜೆಕ್ಟಿಗೂ ಟೆನ್ಷನ್ ತೊಗೋತಿದ್ದೆ, ಆದರೆ ಆ ಸಬ್ಜೆಕ್ಟಲ್ಲಿ ಹೆಂಗೆ ನಾನು ಮಾರ್ಕ್ಸ್ ತೊಗೊಳಕ್ಕಾಗ್ತಿತ್ತು, ಬಟ್ ಈ ಸಬ್ಜೆಕ್ಟಿಗೆ ಯಾಕೆ ತೊಗೊಳಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ಆಫ್ ದಿಸ್ ರೀಸನ್. ನೀವು ಇದೇ ಕಾರಣವನ್ನು ನೀವು ಬೇರೆ ಯಾವುದೇ ಒಂದು ಕ್ಷೇತ್ರದಲ್ಲಿ, ಬೇರೆ ಯಾವುದೇ ಒಂದು ಸಮಸ್ಯೆಗೂ ಕೂಡ ಅಪ್ಲೈ ಮಾಡ್ಕೋಬೋದು. ಎಲ್ಲೆಲ್ಲಿ ನೀವು ಯಾರಿಗಾದರೂ ಪ್ರೂವ್ ಮಾಡಲಿಕ್ಕೆ ನೀವು ಪ್ರಯತ್ನ ಪಟ್ರಿ ಅಂತಂದರೆ ತಿಳ್ಕೊಳ್ಳಿ, ಅಲ್ಲಿನೇ ನೀವು ಹೆಚ್ಚು ತಪ್ಪುಗಳನ್ನ ಮಾಡೋದು. ಈಗ ಯೋಚನೆ ಮಾಡಿದರೆ ಅನಿಸುತ್ತೆ ನನಗೆ, ನಾನು ಏನಕ್ಕೆ ಅಷ್ಟೊಂದು ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೆ. ಎನಿವೇ ಒಬ್ಬರ ಅಭಿಪ್ರಾಯವನ್ನು ನಾವು ಬದಲಾಯಿಸ್ಲಿಕ್ಕೆ ಆಗಲ್ಲ. ಅವ್ರ ಪ್ರಕಾರ ಗುಲ್ಬರ್ಗದಲ್ಲಿ ಓದುವಂಥವರು ಬುದ್ಧಿವಂತರಲ್ಲ ಅಂತ ಅನಿಸಿದ್ರೆ, ಅಥವಾ ನಮ್ಮ ಈ ಏನೋ ಹೈದ್ರಾಬಾದ್ ಕರ್ನಾಟಕದ ಜನ ನಮ್ಮಷ್ಟು ಬುದ್ಧಿವಂತರಲ್ಲ, ಅಥವಾ ಇವರು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದವರು ಏನೋ BSc BCom ಅಥವಾ BCAದವರಷ್ಟು ಬುದ್ಧಿವಂತರಲ್ಲ ಅಂತ ಅವ್ರು ಅಂದ್ಕೊಂಡ್ರೆ ಅದು ಅವರ ಅಭಿಪ್ರಾಯ ಅಲ್ವಾ. ನಾನೇನು ಮಾರ್ಕ್ಸ್ ತೆಗಿತೀನೋ ಅದು ನನಗೆ ಸೇರಿತ್ತು. ಆ ಒಂದು ಮೆಚುರಿಟಿ ಆಗ ನನಗಿರಲಿಲ್ಲ. ಬಟ್ ಬೀಯಿಂಗ್ ಎ ಸ್ಟೂಡೆಂಟ್ ಅವ್ರು ನೀವೇನಾದರೂ ಒಂದು ಹೊಸ ರಿಲೇಷನ್ಶಿಪ್ಪಿಗೆ ಹೋಗ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನಿಮ್ಮ ಐಡೆಂಟಿಟಿನ ಕಳ್ಕೊಳ್ಬೇಡಿ. ನಾನಿಲ್ಲಿ ಆ ಟೀಚರ್ನ ಡಿಫೇಮ್ ಮಾಡಲಿಕ್ಕೆ ನಾನು ನೋಡ್ತಾ ಇಲ್ಲ. ಜೆನ್ಯೂನ್ಲಿ ಐ ಆಮ್ ಸೋ ಗ್ರೇಟ್ಫುಲ್ ಟು ಹರ್. ಯಾಕಂತ ಹೇಳಿದ್ರೆ ಆ ಘಟನೆಗಳು ನನ್ನ ಲೈಫಲ್ಲಿ ನಡೆದೇ ಹೋಗಿದ್ದಿದ್ರೆ ನಾನು ಎಷ್ಟು ದೊಡ್ಡ ಪಾಠ ಕಲೀಲಿಕ್ಕೆ ಆಗ್ತಿರಲಿಲ್ಲ. ನಾನು ಆಮೇಲೆ ರೀಕಾಲ್ ಮಾಡಿ ನೋಡಿದಾಗ ಅವ್ರ ಜೊತೆಗೆ ಸಂಬಂಧಪಟ್ಟಂತಹ ಬೇರೆ ಸ್ಟಾಫ್ಗಳು ಕೂಡ ಅವರ ಒಂದು ಸಬ್ಜೆಕ್ಟಲ್ಲಿ ನಾನು ಮಾರ್ಕ್ಸ್ ತೆಗೆದರೂ ಕೂಡ ಅವ್ರು ಅದನ್ನು ನೋಡ್ತಾನೇ ಇರಲಿಲ್ಲ. ಅವ್ರದ್ದು ಎಲ್ಲ ಫೋಕಸ್ ಎಲ್ಲಿರ್ತಿತ್ತು, ನನ್ನ ಮ್ಯಾಥ್ಸ್ ಮಾರ್ಕ್ಸ್ ಕಡೆಗೆ ಇರ್ತಿತ್ತು. ಹೀಗಾಗಿ ನನ್ನ ಕಾನ್ಫಿಡೆನ್ಸ್ ಕೂಡ ಕಡಿಮೆ ಆಗಿ ಹೋಗ್ಬಿಟ್ಟಿತ್ತು. ಸೊ ಐ ಫೀಲ್ ದ್ಯಾಟ್ ದಯವಿಟ್ಟು ನಿಮ್ಮ ಐಡೆಂಟಿಟಿನ ಕಳ್ಕೊಳ್ಬೇಡಿ, ಯಾರಿಗೂ ನೀವು ಪ್ರೂವ್ ಮಾಡಲಿಕ್ಕೆ ಹೋಗಬೇಡಿ. ಇನ್ ದ ಪ್ರಾಸೆಸ್ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಸ್ಟ್ರೆಸ್ಫುಲ್ ಆಗ್ತೀರಾ, ಆಮೇಲೆ ಬಹಳಷ್ಟು ಬೇರೆ ಬೇರೆ ಅವಕಾಶಗಳನ್ನ ನೀವು ಕಳ್ಕೊಳ್ತೀರಾ.
ಜೀವನದಲ್ಲಿ ಮಾರ್ಕ್ಸ್ ಬಿಟ್ಟು ಕೂಡ ಬೇರೆ ಎಷ್ಟೊಂದು ಇರುತ್ತೆ, ಅದನ್ನು ಅನುಭವಿಸ್ಬೇಕು. ಅದನ್ನು ಕೂಡ ನಾನು ಕಳ್ಕೊಂಡೆ. ಯಾವುದನ್ನು ಕೂಡ ನಾನು ಎಂಜಾಯ್ ಮಾಡ್ತಿರ್ಲಿಲ್ಲ. ಬರೀ ಓದು ಬರೀ ಕಷ್ಟಪಡುವ, ಆದರೆ ಅದಕ್ಕೆ ತಕ್ಕನಾಗಿ ಫಲ ಕೂಡ ನಾನು ಪಡ್ಕೊಳ್ಳಿಲ್ಲ, ಜಸ್ಟ್ ಬಿಕಾಸ್ ಆಫ್ ದಿಸ್ ರೀಸನ್. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಮಾರ್ಕ್ಸ್ ಕಡೆ ಗಮನ ಕೊಡ್ದೇನೆ, ಯಾರಿಗೂ ಪ್ರೂವ್ ಮಾಡ್ಲಿಕ್ಕೆ ನೋಡ್ದೇನೆ, ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡಿ, ಯಾವುದೋ ಒಂದು ದೊಡ್ಡ ಟಾರ್ಗೆಟ್ ಇಟ್ಕೊಂಡು ಅದ್ರ ಕಡೆ ಫೋಕಸ್ ಮಾಡಿ ಓದ್ಕೊಳ್ಳಿ. ಸಂಬಂಧಗಳಲ್ಲಿ ಕೂಡ ನಾನು ಇವರಿಗೆ ಪ್ರೂವ್ ಮಾಡಬೇಕು ಅಥವಾ ನಾನು ಇವರಿಗೆ ಇಂಪ್ರೆಸ್ ಮಾಡಬೇಕು ಅಂತ ಅಂದ್ಕೊಂಡು ಏನಾದರೂ ಮಾಡಲಿಕ್ಕೆ ಹೋದಾಗ ಅಲ್ಲಿ ಅವ್ರು ಇನ್ನೂ ಹೆಚ್ಚು ನಿಮ್ಮಿಂದ ದೂರ ಆಗುವಂಥ ಚಾನ್ಸಸ್ ಇರುತ್ತೆ. ಅಥವಾ ಏನು ನಿಮ್ಮನ್ನು ನೀವು ಕಳ್ಕೊಂಡು ನೀವು ಅಂಥ ಸಂಬಂಧವನ್ನು ನಿಭಾಯಿಸ್ತಾ ಇದ್ದೀರಂತ ಸಂಬಂಧಗಳಿಗೂ ಬೆಲೆ ಇರಲ್ಲ ಅಲ್ವಾ. ಅವ್ರು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿಸ್ತಾರೆ ಅಂತ ಆದಲ್ಲಿ ನೀವು ಹೇಗಿದ್ದೀರೋ ಅವ್ರು ನಿಮ್ಮನ್ನು ಹಾಗೆ ಒಪ್ಕೊಳ್ತಾರೆ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಯಾರಿಗಾದರೂ ಇದರ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ. ನಮಸ್ಕಾರ.